ಸಿಎಂ ಆಪ್ತರೆಲ್ಲ ಸೇರಿಕೊಂಡು ಗುರುವಾರ ನಡೆಸಿದಂತಹ ಡಿನ್ನರ್ ಮೀಟ್ ಬಗ್ಗೆ ಭಾರಿ ಕುತೂಹಲ ಇದ್ದೇ ಇದೆ. ಇನ್ನು ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ನಿನ್ನೆ ರಾತ್ರಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ನಾಯಕರು ಸಿಎಂಗೆ ಸಾಥ್ ನೀಡಿದ್ದಾರೆ. ಡಿನ್ನರ್ ಮೀಟ್ ರಾಜಕೀಯ ಚರ್ಚೆಯೇ ಇಲ್ಲ. ಸಿಎಂ ಬದಲಾವಣೆ ಇಲ್ಲ, ಸಿದ್ದುಗೆ ಆಪ್ತರ ಬೆಂಬಲ. ಗುರುವಾರ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟ್ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ನಾಯಕರು ಮಾತ್ರ ಹಾಜರಾಗಿದ್ರು. ಇದು ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ನಡೆಸುತ್ತಿರುವ ಸಭೆ ಎಂದು ವರದಿಯಾಗಿತ್ತು. ಆದರೆ ನಿನ್ನೆ ವಿಧಾನಸೌಧದಲ್ಲಿ ಮಾತನಾಡಿದ್ದ ಸಿಎಂ ಬದಲಾವಣೆಯೂ ಇಲ್ಲ, ಸಂಪುಟ ವಿಸ್ತರಣೆಯೂ ಇಲ್ಲ ಎಂದಿದ್ರು. ಊಟಕ್ಕೆ ಸೇರಿದ್ರೆ ಸಭೆ ನಡೆಸಿದ್ದಾರೆ ಅಂತ ನೀವು ಊಹೆ ಮಾಡ್ಕೊಂಡ್ರೆ ಏನ್ ಮಾಡಬೇಕು? ಅಲ್ಲಿ ಉದ್ದೇಶ ಏನು ಸರ್ ಊಟ ಸೇರಿದ್ದು? ಊಟ ಮಾಡಕ್ಕೆ ಸಚಿವ ಸಂಪುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಅಂತ ಅವೆಲ್ಲ ಸುಳ್ಳು. ಸಿಎಂ ಸಿದ್ದರಾಮಯ್ಯ ಖಡಕ್ ಪ್ರತಿಕ್ರಿಯೆ ಕೊಡುತ್ತಿದ್ದಂತೆ ಸಿಎಂ ಬೆಂಬಲಕ್ಕೆ ಇಡೀ ಆಪ್ತ ಬಳಗ ನಿಂತಿದೆ. ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಡಿನ್ನರ್ ಮೀಟಿಂಗ್ನಲ್ಲಿ ರಾಜಕೀಯವಾಗಿ ಯಾವುದೇ ಚರ್ಚೆಗಳಾಗಿಲ್ಲ, ಎಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂದ್ರು. ಕ್ಯಾಬಿನೆಟ್ ಇದ್ದಾಗ ಏನ್ರಿ ಊಟ ಹಾಕಿಲ್ಲ ಅಂತ ರೇಗಿಸಿದ್ರು. ಅದಕ್ಕೆ ಸತೀಶ್ ಊಟ ಹಾಕಿಸಿದ್ರು. ಸಿಎಂ ಬದಲಾವಣೆ ಆಗಲಿ, ಮಂತ್ರಿ ಬದಲಾವಣೆ ಆಗಲಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾದ್ರೂ ಆಗಲಿ, ಏನೇ ಆಗಲಿ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದಿದ್ದಾರೆ. ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಹಾಕ್ಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಅಂದ್ರು. ಸರಿ, ಅವ್ರು ಇನ್ನೂ ಯಾರ್ಯಾರೋ ಬಹಳ ಜನ ಇದ್ದವರು ನಾನು ಹೋಗ್ತಿದ್ದೀನಿ, ನಾನ್ ಬರಕ್ಕಾಗಲ್ಲ ಆಯ್ತು, ಯಾರು ಬರ್ತಿರೋ ಅಷ್ಟೇ ಜನ ಅಂದ್ರು. ಅದು ನಾವೊಂದು 4-5 ಜನ ಹೋಗಿದ್ವಪ್ಪ ಅಷ್ಟೇ. ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ, ನಾವು ಊಟಕ್ಕಷ್ಟೇ ಹೋಗಿದ್ದೆವು, ಅಲ್ಲಿ ಕೆಲ ವಿಚಾರಗಳ ಚರ್ಚೆ ಆಗಿದೆ ಅಷ್ಟೇ. ನೀವೇನು ಸುದ್ದಿ ಮಾಡಿದ್ರೋ ಅದಕ್ಕೆ ಅಲ್ಲಿಂದ ಬಂದಿದ್ದ ಸಚಿವರು ಕೊಟ್ಟ ಸ್ಪಷ್ಟನೆ ಏನಿದೆ ಅಷ್ಟೇ ಸುದ್ದಿ ಎಂದಿದ್ದಾರೆ. ಊಟಕ್ಕೆ ಹೋಗಿದ್ದನ್ನು ಸಹಿತ ದೊಡ್ಡ ಸುದ್ದಿ ಮಾಡ್ತಾ ಇದ್ರು. ಎಲ್ಲರೂ ಅಲ್ಲಿ ಹೋಗಿ ಬಂದವರು ಮಾತಾಡಿದ್ದೆವು, ಆದ್ರೆ ಅಂಥದ್ದು ವಿಶೇಷ ಏನೂ ಇಲ್ಲ. ಊಟಕ್ಕಂತೂ ಹೋಗಿದ್ವಿ, ಪಕ್ವಾನ್ನ ಊಟ ಮಾಡಿ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಅದು ಅಲ್ಲಿಗೆ ಮುಗಿತದು. ಅದು ಏನು ಹೆಚ್ಚು ರಾಜಕೀಯ ಮಹತ್ವ ಕೊಡುವಂಥ ಕಾರಣ ಇಲ್ಲ. ಅದೇನು ಅಂಥ ಊಟಕ್ಕೆ ಹೋಗಿದ್ದು ಎಷ್ಟು ಮಹತ್ವ ಅಷ್ಟೇ ಮಹತ್ವ. ಇನ್ನು ಸಚಿವ ಸಂಪುಟ ಪುನರಚನೆ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ, ಸಿಎಂ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಈಗ ಸಂಪುಟ ಪುನರಚನೆ ಅವಶ್ಯಕತೆ ಇದೆ ಅಂತ ಹೈಕಮಾಂಡ್ಗೆ ಅನಿಸಿದೆ. ಸಿಎಂ ಕೂಡ ಅದನ್ನೇ ಹೇಳಿದ್ದಾರೆ. ಹೀಗಾಗಿ ಶೀಘ್ರವೇ ಈ ಬಗ್ಗೆ ನಿರ್ಧಾರ ಆಗಬಹುದು ಎಂದಿದ್ದಾರೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ರು ಅಂದ್ರೆ ಎಲ್ಲ ಚರ್ಚೆ ನಡೆದಿರಬೇಕು ಅಂತ ಹೇಳೇನೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತ ನೀವು ಅರ್ಥೈಸಿದ್ದೀರಿ, ನಾವು ಅದನ್ನ ಅರ್ಥೈಸ್ಕೊಂಡಿದ್ದೀವಿ. ಬೀದರ್ನಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಯಾವ ಡಿನ್ನರ್ ಮೀಟಿಂಗ್ ಇಲ್ಲ, ಸರ್ಕಾರ ಬಹಳ ಸುಭದ್ರವಾಗಿದೆ, 5 ವರ್ಷ ಉತ್ತಮ ಆಡಳಿತ ಕೊಡುತ್ತೇವೆ, ಮುಂದಿನ 5 ವರ್ಷವೂ ನಾವೇ ಸರ್ಕಾರ ಮಾಡ್ತೇವೆ, ನಮಗೆ ಬಹುಮತ ಸಿಗುತ್ತೆ, ಅದಕ್ಕೆ ಬಿಜೆಪಿಯವರು ಮೈಕೈ ಪರಿಚಿಕೊಳ್ಳುತ್ತಿದ್ದಾರಷ್ಟೇ ಎಂದಿದ್ದಾರೆ. ಯಾವ ಡಿನ್ನರ್ ಮೀಟಿಂಗ್, ಸರ್ಕಾರ ಬಹಳ ಭದ್ರವಾಗಿದೆ, 5 ವರ್ಷ ಉತ್ತಮವಾದಂಥ ಆಡಳಿತ ಕೊಡ್ತೇವೆ, ಮತ್ತೆ ಮುಂದೆ 5 ವರ್ಷನೂ ನಾವೇ ಸರ್ಕಾರ ಮಾಡ್ತೇವೆ, ನಮಗೆ ಬಹುಮತ ಸಿಗ್ತದೆ. ಇವತ್ತು ಅದಕ್ಕೆ ಬಿಜೆಪಿಯವರು ಕೈ ಪರಿಚಿಕೊಳ್ತಾ ಇದ್ದಾರೆ. ಅದೊಂದು ಏನು ವ್ಯತ್ಯಾಸ. ಶಿವಮೊಗ್ಗದಲ್ಲಿ ವಿಜಯೇಂದ್ರ ಮಾತನಾಡಿ, ಡಿಕೆ ಶಿವಕುಮಾರ್ ವಿದೇಶಕ್ಕೆ ಹೋದಾಗ ಈ ಔತಣಕೂಟ ನಡೆದಿದೆ. ವಿಜಯೇಂದ್ರ ಏನು ಭವಿಷ್ಯ ಹೇಳುತ್ತಾರೆ ಎಂದು ಸಿಎಂ ಕೇಳುತ್ತಿದ್ರು. ಇದೀಗ ಮತ್ತೆ ಔತಣಕೂಟ ನಡೆದಿದೆ. ಬಜೆಟ್ ನಂತರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಖಚಿತ, ಆದರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲು ಸಿದ್ಧವಿಲ್ಲ, ಅದಕ್ಕೆ ಜಟಾಪಟಿ ಎಂದಿದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ನಿನ್ನೆ ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಸ್ಪಷ್ಟ. ಕಾಂಗ್ರೆಸ್ ಮಾತ್ರ ಸಿಎಂ ಬದಲಾವಣೆ ಇಲ್ಲ ಎನ್ನುತ್ತಿದೆ. ಆದರೆ ವಿರೋಧ ಪಕ್ಷದವರು ಮಾತ್ರ ಬಜೆಟ್ ಬಳಿಕ ಸಿಎಂ ಬದಲಾವಣೆ ಅಂತಿದ್ದಾರೆ. ಆದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಅನ್ನೋದನ್ನ ಎಲ್ಲರೂ ಒಪ್ಪಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.